ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ತುಸು ತಣ್ಣಗಾದ ವಾತಾವರಣ ಸೃಷ್ಟಿಯಾಗಿತ್ತು. ಕಳೆದ ವಾರ ಶಾಲೆಯ ಟಾಸ್ಕ್ ನೀಡಿದ್ದರಿಂದ ಸ್ಪರ್ಧಿಗಳ ನಡುವೆ ಕಿತ್ತಾಟ, ಕೂಗಾಟ ನಡೆದಿರಲಿಲ್ಲ. ಆದರೆ ಈ ವಾರ ಮತ್ತೆ ಬಿಗ್ ಬಾಸ್ ಮನೆ ಬಿಸಿ ಏರಿದೆ. ಯಾರ ಮೇಲೂ ತನ್ನ ಸಿಟ್ಟನ್ನು ತೋರಿಸಲಾಗದೆ ಕಳೆದ ವಾರ ಕೈ ಕಟ್ಟಿದಂತಾಗಿದ್ದ ವಿನಯ್ ಈ ವಾರ ಅವಕಾಶ ಸಿಗುತ್ತಲೇ ತಮ್ಮ ವಿಲನ್ ಗುಣ ಮತ್ತೆ ಹೊರಹಾಕಿದ್ದಾರೆ. ಹೌದು ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಟಾಸ್ಕ್ಗಳನ್ನು ಆಡಲು ವಿಭಿನ್ನವಾಗಿ 2 ತಂಡಗಳ ರಚನೆ ಮಾಡಿದ್ದರು. ತಂಡದ ನಾಯಕರನ್ನಾಗಿ ಸಂಗೀತ ಮತ್ತು ತನೀಶಾ ಅವರನ್ನು ಬಿಗ್ ಬಾಸ್ ನೇಮಿಸಿದ್ದರು. ಹಾಗೆ ತಂಡದ ನಾಯಕರು ತಮ್ಮ ತಂಡಕ್ಕೆ ತಲಾ 4 ಜನ ಸ್ಪರ್ಧಿಗಳನ್ನು ಸೇರಿಸಿಕೊಳ್ಳಲು ಬಿಗ್ ಬಾಸ್ ಎರಡೂ ನಾಯಕರಿಗೆ ತಲಾ 11,000 ಪಾಯಿಂಟ್ಸ್ ನೀಡಿದ್ದರು. ತಂಡದ ನಾಯಕರು ಆ ಪಾಯಿಂಟ್ಸ್ ಉಪಯೋಗಿಸಿಕೊಂಡು ತಮ್ಮ ತಂಡಕ್ಕೆ ಸ್ಪರ್ಧಿಗಳನ್ನು ಖರೀದಿಸಬೇಕು. ಅದರಂತೆ ಸಂಗೀತ ಅವರು ಮೈಕಲ್, ಪ್ರತಾಪ್, ನಮ್ರತಾ ಮತ್ತು ಅವಿನಾಶ್ ಅವರನ್ನು ತಮ್ಮ ತಂಡಕ್ಕೆ ಖರೀದಿಸಿದರೆ, ತನೀಶಾ ಅವರು ವಿನಯ್, ಕಾರ್ತಿಕ್, ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರನ್ನು ತಮ್ಮ ತಂಡಕ್ಕೆ ಖರೀದಿಸಿದರು. ಕೊನೆಗೆ ಸಿರಿ ಅವರು ಎರಡೂ ತಂಡಗಳಿಗೆ ಸೇರದೆ ಹೊರಗೆ ಉಳಿದುಕೊಂಡರು. ಮೊದಲಿಗೆ ಬಿಗ್ ಬಾಸ್ ಕೋಲಿನಲ್ಲಿ ಚೆಂಡನ್ನು ಒತ್ತಿ ಹಿಡಿದುಕೊಳ್ಳುವ ಟಾಸ್ಕ್ ನೀಡಿದ್ದರು. ಈ ಟಾಸ್ಕ್ನಲ್ಲಿ ಸಿರಿ ಅವರಿಗೂ ಆಡಲು ಬಿಗ್ ಬಾಸ್ ಅವಕಾಶ ನೀಡಿದರು. ಈ ಟಾಸ್ಕ್ ಸಿಂಪಲ್ ಆಗಿತ್ತು. ಹಾಗಾಗಿ ಸ್ಪರ್ಧಿಗಳ ನಡುವೆ ಯಾವ ರೀತಿಯ ಜಗಳ, ಕೂಗಾಟ ನಡೆಯಲಿಲ್ಲ. ಈ ಟಾಸ್ಕ್ನಲ್ಲಿ ತನೀಶಾ ಅವರ ತಂಡ ಗೆದ್ದಿತು. ನಂತರ ಬಿಗ್ ಬಾಸ್ ಕಲೆ ಒಳ್ಳೆಯದಲ್ಲ ಎಂಬ ಟಾಸ್ಕ್ ಅನ್ನು ನೀಡಿದರು. ಈ ಟಾಸ್ಕ್ನ ಪ್ರಕಾರ ಎರಡೂ ತಂಡಗಳು ಎದುರಾಳಿ ತಂಡಗಳ ಬಳಿ ಇರುವ ಬಟ್ಟೆಯನ್ನು ಬಣ್ಣಗಳಿಂದ ಕೊಳೆ ಮಾಡಬೇಕು. ಆ ಕೊಳೆಯಾದ ಬಟ್ಟೆಗಳನ್ನು ಸ್ಪರ್ಧಿಗಳು ಒಗೆದು ಮತ್ತೆ ಒಣಗಿಸಬೇಕು ಹಾಗೂ ಒಣಗಿಸಿದ ಬಟ್ಟೆಗಳನ್ನು ಎದುರಾಳಿ ತಂಡದಿಂದ ಕಾಪಾಡಿಕೊಳ್ಳಬೇಕಾಗಿತ್ತು. ಕೊನೆಯಲ್ಲಿ ಬಜರ್ ಆದಾಗ ಯಾರ ಬಟ್ಟೆಗಳು ಕಡಿಮೆ ಕೊಳೆಯಾಗಿರುತ್ತವೆಯೋ ಆ ತಂಡ ಗೆಲ್ಲುತ್ತದೆ. ಎರಡೂ ತಂಡಗಳು ಈ ಟಾಸ್ಕ್ನಲ್ಲಿ ಮೊದಲ ಸುತ್ತನ್ನು ಚೆನ್ನಾಗಿ ಆಡಿದರು. ಮೊದಲ ಸುತ್ತಿನಲ್ಲಿ ಸಂಗೀತ ತಂಡ ಗೆದ್ದು 1,000 ಪಾಯಿಂಟ್ಸ್ ತೆಗೆದುಕೊಂಡರು. ಆ ಬಳಿಕ ತನೀಶಾ ಅವರ ತಂಡದ ಕಾರ್ತಿಕ್ ಹಾಗೂ ವಿನಯ್ ಅಗ್ರೆಸಿವ್ ಆಗಿ ಆಡಲು ಪ್ರಾರಂಭಿಸಿದರು. ವಿನಯ್ ಎದುರಾಳಿ ತಂಡದ ಬಟ್ಟೆಯನ್ನು ಕೊಳೆ ಮಾಡುತ್ತಿದ್ದಾಗ ಅವಿನಾಶ್ ಅವರನ್ನು ಅಡ್ಡಗಟ್ಟಿದರು. ಇದರಿಂದ ಸಿಟ್ಟಾದ ವಿನಯ್ ಅವಿನಾಶ್ ಅವರನ್ನು ಎಳೆದು ಕೆಳಗೆ ಬೀಳಿಸಿ ಅವರಿಗೆ ಜೋರು ಧ್ವನಿಯಲ್ಲಿ ಬೆದರಿಕೆ ಹಾಕಿದರು. ಅವಿನಾಶ್ ಕೂಡ ಜೋರು ದನಿಯಲ್ಲಿ ನೀವೊಬ್ಬರೇ ವಿಲನ್ ಅಲ್ಲ ಎನ್ನುತ್ತಾ ವಿನಯ್ ಮೇಲೆ ಏರಿ ಹೋದರು. ಈ ಟಾಸ್ಕ್ನ ಉಸ್ತುವಾರಿಯಾಗಿದ್ದ ಸಿರಿ ಅವರು ಇಬ್ಬರನ್ನು ತಡೆಯುವ ಪ್ರಯತ್ನ ಮಾಡಿದರೂ ಕೂಡ ವಿನಯ್ ಸುಮ್ಮನಾಗಲಿಲ್ಲ. ಮತ್ತೆ ಅವಿನಾಶ್ ಮೇಲೆ ಕೂಗಾಡಿದರು. ನಾನು ಇನ್ನು ಮುಂದೆ ಅಗ್ರೆಸಿವ್ ಆಗಿ ಆಡುತ್ತೇನೆ ಎನ್ನುತ್ತಾ ಮುಂದೆ ಹೋದಾಗ ಮೈಕಲ್ ಅಡ್ಡ ನಿಂತರು. ಅವರನ್ನು ವಿನಯ್ ಜೋರಾಗಿ ತಳ್ಳಿ ಬೀಳಿಸಿದರು. ಆಗ ಸಂಗೀತ ಮತ್ತು ವಿನಯ್ ನಡುವೆ ಕೂಗಾಟ ಪ್ರಾರಂಭವಾಯಿತು. ಕೊನೆಗೆ ಬಜರ್ ಆದ ನಂತರ ವಿನಯ್ ಅವರ ಕೈ ಬೆರಳಿಗೆ ಪೆಟ್ಟಾಗಿರುವುದು ಸ್ಪರ್ಧಿಗಳಿಗೆ ಗೊತ್ತಾಯಿತು. ನಂತರ ವಿನಯ್ ಅವರಿಗೆ ಚಿಕಿತ್ಸೆ ನೀಡಿ ವಿನಯ್ ಮುಂದೆ ಆಡುವ ಹಾಗಿಲ್ಲ ಎಂದು ಬಿಗ್ ಬಾಸ್ ಸೂಚನೆ ನೀಡಿದರು. ಜೊತೆಗೆ ಕಾರ್ತಿಕ್ ಅವರಿಗೂ ಕೂಡ ಬೆನ್ನು ನೋವಾಗಿ ಆಟ ಆಡಲು ಸಾಧ್ಯವಾಗದೆ ಆಟದಿಂದ ಹೊರಗೆ ಉಳಿದರು. ಇನ್ನು ವಿನಯ್ ಅವರು ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸಿದ ಕಾರಣ ವೀಕ್ಷಕರು ವಿನಯ್ ಮೇಲೆ ಮತ್ತೆ ಗರಂ ಆಗಿದ್ದಾರೆ. ನಂತರ ಬಿಗ್ ಬಾಸ್ 3ನೇ ಸುತ್ತನ್ನು ಆಡಲು ಎರಡು ತಂಡದಿಂದ ತಲಾ 2 ಸ್ಪರ್ಧಿಗಳು ಮಾತ್ರ ಆಡಬೇಕೆಂದು ಸೂಚಿಸಿದರು. ಆಗ ಸಂಗೀತ ತಂಡದಿಂದ ನಮ್ರತಾ ಬಟ್ಟೆಗಳನ್ನು ಒಗೆದರೆ ಮೈಕಲ್ ಅವುಗಳನ್ನು ಕಾಪಾಡಲು ನಿಂತರು. ಹಾಗೆ ತನೀಶಾ ತಂಡದಲ್ಲಿ ಉಳಿದ ವರ್ತೂರ್ ಬಟ್ಟೆಗಳನ್ನು ಒಗೆಯಲು ಹಾಗೆ ತುಕಾಲಿ ಅವರು ಬಟ್ಟೆಗಳನ್ನು ಕಾಪಾಡಲು ಆಟ ಆಡಿದರು. ಆ ಸಂದರ್ಭದಲ್ಲಿ ತುಕಾಲಿ ಮತ್ತು ಮೈಕಲ್ ನಡುವೆ ಜಗಳ ನಡೆದಿದೆ. ತುಕಾಲಿ ಮೈಕಲ್ ತಂಡದ ಬಟ್ಟೆಗಳಿಗೆ ಬಣ್ಣ ಹಚ್ಚಲು ಬಂದಾಗ ಮೈಕಲ್ ತುಕಾಲಿ ಅವರನ್ನು ಎತ್ತಿಕೊಂಡು ಹೋದರು. ಇದರಿಂದ ಸಿಟ್ಟಾದ ತುಕಾಲಿ ಮೈಕಲ್ ಅನ್ನು ತಳ್ಳಲು ತಮ್ಮ ಕೈಯನ್ನು ಬಳಸಿದರು. ಇದರಿಂದ ಮೈಕಲ್ ಸಿಟ್ಟಾಗಿ ನನಗೂ ಕೈ ಬಳಸಲು ಬರುತ್ತದೆ ಎಂದು ಜೋರಾಗಿ ತುಕಾಲಿಯನ್ನು ತಳ್ಳಿದರು. ಇದರಿಂದ ಸಿಟ್ಟಾದ ತುಕಾಲಿ ಮುಷ್ಟಿಯಲ್ಲಿ ಮೈಕಲ್ ಎದೆಗೆ ಗುದ್ದಿದರು. ಅಲ್ಲಿಯೇ ಇದ್ದ ಸಿರಿ ಅವರಿಬ್ಬರನ್ನು ಸ್ವಲ್ಪ ಹೊತ್ತು ಆಟದಿಂದ ಹೊರಗೆ ಇಟ್ಟರು. ಆದರೆ ತುಕಾಲಿ ಹೊಡೆದಿದ್ದನ್ನು ಮೈಕಲ್ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದಿದ್ದ ಕಾರಣ ಆಟ ಹಾಗೆಯೇ ಮುಂದುವರಿಯಿತು. ಕೊನೆಯಲ್ಲಿ ತುಕಾಲಿ ತಂಡ ಈ ಸುತ್ತಿನಲ್ಲಿ ಸೋತಿತು. ಮೈಕಲ್ ತಂಡ ಗೆಲುವನ್ನು ಸಾಧಿಸಿತು.
ಇದರಿಂದ ತುಕಾಲಿ ಮತ್ತು ವರ್ತೂರ್ ಸಿಟ್ಟಾದರು. ಸಿರಿ ಅವರು ಸರಿಯಾದ ನಿರ್ಧಾರ ಹೇಳಲಿಲ್ಲ ಎಂದು ವಾದ ಮಾಡಿದರು. ಒಟ್ಟಾರೆ ಈ ಟಾಸ್ಕ್ನಿಂದ ಕೆಲವು ಸದಸ್ಯರು ಪೆಟ್ಟು ಮಾಡಿಕೊಂಡರೆ ಕೆಲವು ಸದಸ್ಯರ ನಡುವಿನ ಮನಸ್ತಾಪಗಳು ಇನ್ನೂ ಜಾಸ್ತಿ ಆಯಿತು. ತನಿಷಾ ಮತ್ತು ನಮ್ರತಾ ನಡುವೆ ಕೂಡ ಈ ವಿಚಾರದಲ್ಲಿ ವಾದ ನಡೆಯಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.